ಈ ವಿಡಿಯೋದಲ್ಲಿ ಅವಲಕ್ಕಿ ಉಪ್ಪಿಟ್ಟು ಮಾಡುವಂಥ ಹೊಸ ವಿಧಾನ ನೋಡ್ತೀರಾ. ಅದೇನು ಅಂದರೆ ಆವಿನಲ್ಲಿ ಬೇಯಿಸಿದ ಅವಲಕ್ಕಿ. ಈ ರೀತಿ ಅವಲಕ್ಕಿ ಉಪ್ಪಿಟ್ಟು ಮಾಡಿದರೆ ಅವಲಕ್ಕಿ ಉಪ್ಪಿಟ್ಟು ತುಂಬ ಮೃದುವಾಗಿ ಬರುತ್ತೆ, ಗಂಟಾಗೋದಿಲ್ಲ, ಹಾಗೆಯೇ ರುಚಿಯಾಗಿ ಬರುತ್ತೆ. ಸಿಂಪಲ್ಲಾಗಿ ಮಾಡುವಂಥ ಅವಲಕ್ಕಿನ ಪರ್ಫೆಕ್ಟಾಗಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಇವತ್ತಿನ ಅವಲಕ್ಕಿ ಉಪ್ಪಿಟ್ಟು ಮಾಡೋದಕ್ಕೆ ನಾನಿಲ್ಲಿ 1.5 ಕಪ್ಪಿನಷ್ಟು ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ. ಗಟ್ಟಿ ಅವಲಕ್ಕಿನಲ್ಲಿ ಉಪ್ಪಿಟ್ಟು ಕರೆಕ್ಟಾಗಿ ಮಾಡೋದು ಒಂದು ಟ್ರಿಕ್ಕು. ಆ ಟ್ರಿಕ್ಕನ್ನು ಯಾವುದು ಅಂತ ನಾನು ತೋರಿಸ್ತಾ ಹೋಗ್ತೀನಿ. ಅದನ್ನು ಚೆನ್ನಾಗಿ ತೊಳೆದುಬಿಟ್ಟು ಮಾಮೂಲಿ ನಾವು 10 ನಿಮಿಷ ನೆನೆಸ್ತೀವಲ್ಲ, ಆ ರೀತಿ ನೆನೆಸಿಟ್ಟಿದ್ದೀನಿ. ಗಟ್ಟಿ ಅವಲಕ್ಕಿ ಆದರೆ ಮಾತ್ರ ನೆನೆಸೋಕ್ಕೆ ಇಡಬೇಕು. ಮೀಡಿಯಮ್ ಅವಲಕ್ಕಿ ಆದರೆ ಬರೀ ತೊಳೆದ್ರೆ ಸಾಕಷ್ಟೇ ಸಾಫ್ಟ್ ಆಗುತ್ತೆ. ಈಗ ಗಟ್ಟಿ ಅವಲಕ್ಕಿ ಚೆನ್ನಾಗಿ ನೆಂದಾದಮೇಲೆ ತೂತ ಪಾತ್ರೆಗೆ ಹಾಕ್ಕೊಂಡು ಎಕ್ಸ್ಟ್ರಾ ನೀರನ್ನೆಲ್ಲ ನಾನು ತೆಗಿತಾ ಇದ್ದೀನಿ. ಒಂದು 5 ನಿಮಿಷ ಹಾಗೆ ಇರಿ, ಎಕ್ಸ್ಟ್ರಾ ನೀರೆಲ್ಲ ಕೆಳಗಡೆ ಸೋರ್ಕೊಳ್ಳುತ್ತೆ. ನೀರೆಲ್ಲ ಸೋಸಾದ್ಮೇಲೆ ಈಗ ಒಂದು ಇಂಪಾರ್ಟೆಂಟ್ ಸ್ಟೆಪ್ಪು. ಸಾಮಾನ್ಯವಾಗಿ ಈ ರೀತಿ ನೀರನ್ನ ಸೋಸಾದ್ಮೇಲೆ ಏನು ಮಾಡ್ತೀವಿ, ಒಗ್ಗರಣೆಗೆ ಅವಲಕ್ಕಿ ನಮಗೆ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಬೇಯಿಸ್ತೀವಿ. ಆ ರೀತಿ ಮಾಡಿದಾಗ ಕೆಲವು ಸರಿ ಏನಾಗುತ್ತೆ, ನೀರಾಗಿ ಉಳ್ಕೊಳ್ಳುತ್ತೆ, ಮುದ್ದೆ ಥರ ಆಗುತ್ತೆ, ಅಷ್ಟು ರುಚಿಯಾಗಿ ಬರೋದಿಲ್ಲ, ಉಪ್ಪು ಖಾರ ಸರಿಯಾಗಿ ಹಿಡ್ಕೊಂಡಿರೋದಿಲ್ಲ. ಅದಕ್ಕೆಲ್ಲ ಒಂದು ಸೊಲ್ಯೂಷನ್ ಏನು ಅಂದರೆ, ಈಗ ನೀರೆಲ್ಲ ಸೋಸಾದ್ಮೇಲೆ ನೋಡಿ, ಇಲ್ಲಿ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅವಲಕ್ಕಿ ಉಪ್ಪಿಟ್ಟಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಸಹ ನಾನು ಇವಾಗಲೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅವಲಕ್ಕಿ, ಅರಿಶಿನ ಪುಡಿ, ಉಪ್ಪು ಹಾಕಿದ ಮೇಲೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಸಕ್ಕರೆ ಹಾಕೋದ್ರಿಂದ ಏನಾಗುತ್ತೆ, ಒಂದು ರುಚಿ ಬ್ಯಾಲೆನ್ಸ್ ಆಗುತ್ತೆ, ಇನ್ನೊಂದು ಅವಲಕ್ಕಿ ಉಪ್ಪಿಟ್ಟು ಮಾಡಿದಾಗ ಒಂದು ಶೈನಿಂಗ್ ಬರುತ್ತೆ. ಹೋಟೆಲ್ಗಳಲ್ಲಿ ನಾವು ಅವಲಕ್ಕಿ ಉಪ್ಪಿಟ್ಟನ್ನ ತಿಂದಾಗ ಒಂದು ಶೈನಿಂಗ್ ಇರುತ್ತೆ. ಏನಪ್ಪ ಇಷ್ಟೊಂದು ಶೈನಿಂಗ್ ಹೊಡಿತಾ ಇದೆ, ಹೇಗೆ ಸಾಧ್ಯ? ಎಲ್ಲ ಅವಲಕ್ಕಿನೂ ಒಂದೇ ಥರ ಇದೆ, ಉದುದ್ರಾಗಿದೆ, ಅಂದರೂ ಸಾಫ್ಟ್ ಆಗಿದೆ, ಹೇಗೆ ಮಾಡ್ತಾರೆ ಅಂತ ನಾವು ಯೋಚನೆ ಮಾಡ್ತೀವಲ್ವಾ? ಇವತ್ತು ತೋರಿಸ್ತೀನಿ ನೋಡಿ, ಅದಕ್ಕೊಂದು ಸಿಂಪಲ್ ಆಗಿರೋಂಥ ಸೊಲ್ಯೂಷನ್ನು. ಈಗ ಈ ಅವಲಕ್ಕಿಗೆ ಅರಿಶಿನ, ಉಪ್ಪು, ಸಕ್ಕರೆ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಇಡ್ಲಿ ಪಾತ್ರೆಯಲ್ಲಿ ನೀರನ್ನ ಕುದಿಯೋಕ್ಕೆ ಇಟ್ಟಿದ್ದೀನಿ. ಕುದಿತಿರೋ ಅಂಥ ನೀರಿನಲ್ಲಿ ಈ ಸ್ಟೀಮರ್ನ ಇಟ್ಬಿಟ್ಟು 5ರಿಂದ 7 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಿದರೆ ಸಾಕಷ್ಟೇ. ಈಗ ನೋಡಿ, ಕಲ್ಲರು ಲೈಟಾಗಿ ಕಾಣಿಸ್ತಾ ಇದೆ ಅರಿಶಿನ ಪುಡಿ ಹಾಕಿದ ಮೇಲೆ. 5ರಿಂದ 7 ನಿಮಿಷ ಆದಮೇಲೆ ಮುಚ್ಚಳ ತೆಗೆದು ನೋಡಿ, ಅವಲಕ್ಕಿ ಚೆನ್ನಾಗಿ ಬೆಂದಿರುತ್ತೆ, ಅರಿಶಿನ ಪುಡಿ ಕಲರ್ ಒಂದು ಶೈನಿಂಗ್ ಬಂದಿರುತ್ತೆ, ಸಕ್ಕರೆ ಹಾಕಿರೋದ್ರಿಂದ ಅವಲಕ್ಕಿ ಪಳಪಳ ಅಂತ ಹೊಳಿತಾ ಇರುತ್ತೆ. ಈಗ ಅವಲಕ್ಕಿನ ನೋಡಿದರೆ ಚೆನ್ನಾಗಿ ಬೆಂದಿದೆ, ಸಾಫ್ಟ್ ಆಗಿದೆ, ಹಾಗೆಯೇ ಉದುದ್ರಾಗಿದೆ. ಈ ಮೆಥಡ್ನಲ್ಲಿ ಅವಲಕ್ಕಿನ ಆವಿನಲ್ಲಿ ಬೇಯಿಸ್ಬಿಟ್ಟು ಅವಲಕ್ಕಿ ಉಪ್ಪಿಟ್ಟನ್ನ ಮಾಡಿ ಒಂದು ಸಾರಿ ನೋಡಿ, ಮತ್ತೆಂದು ನೀವು ಡೈರೆಕ್ಟಾಗಿ ಅವಲಕ್ಕಿನ ಒಗ್ಗರಣೆಗೆ ಹಾಕೋದಿಲ್ಲ, ಅಷ್ಟು ರುಚಿಯಾಗಿ ಬರುತ್ತೆ, ತುಂಬ ಹೊತ್ತು ಸಾಫ್ಟಾಗಿರುತ್ತೆ, ಹಾಗೆಯೇ ಉಪ್ಪು ಎಲ್ಲ ಚೆನ್ನಾಗಿ ಇಳ್ಕೊಂಡು ತಿನ್ನೋದಕ್ಕೂ ಸಹ ಅದ್ಭುತವಾಗಿರುತ್ತೆ. ಈಗ ಸಾಫ್ಟಾಗಿ ಉದುದ್ರಾಗಿ ಅವಲಕ್ಕಿ ರೆಡಿಯಾಗಿದೆ. ಇನ್ಮೇಲೆ ನಿಮಗೆ ಇಷ್ಟ ಬಂದ ಹಾಗೆ ಇದಕ್ಕೆ ಒಗ್ಗರಣೆ ಕೊಟ್ಟರೆ ಅವಲಕ್ಕಿ ಉಪ್ಪಿಟ್ಟು ರೆಡಿ ಅಷ್ಟೇ. ಇಲ್ಲಿ ಅವಲಕ್ಕಿ ಉಪ್ಪಿಟ್ಟು ಮಾಡೋದಕ್ಕೆ ಪ್ಯಾನಿಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಒಂದು ಮಟ್ಟಿಗೆ ಬಿಸಿಯಾಗಿದೆ ಅಂದಾಗ ಅದಕ್ಕೆ 1 ಟೀ ಸ್ಪೂನಷ್ಟು ಸಾಸಿವೆ, 1 ಟೀ ಸ್ಪೂನಷ್ಟು ಉದ್ದಿನಬೇಳೆ, 2 ಟೀ ಸ್ಪೂನಷ್ಟು ಕಡಲೆಬೇಳೆ, ಇಷ್ಟನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ. ಈ ಬೇಳೆಗಳು ಅವಲಕ್ಕಿ ಉಪ್ಪಿಟ್ಟಿಗೆ ಒಂದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ, ಹಾಗಾಗಿ ಲೋ ಫ್ಲೇಮಲ್ಲಿ ಇದು ಸ್ವಲ್ಪ ಕ್ರಿಸ್ಪಿ ಆಗಬೇಕು, ಅಲ್ಲಿವರೆಗೆ ನಾವು ಹುರ್ಕೋಬೇಕಾಗುತ್ತೆ. ಈಗ ಕಡಲೆಬೇಳೆ, ಉದ್ದಿನಬೇಳೆ ಹಾಗೆ ಸಾಸಿವೆ ಚೆನ್ನಾಗಿ ಸಿಡಿತಿದೆ ಅಂದಾಗ ಒಂದು 3 ಟೇಬಲ್ ಸ್ಪೂನಷ್ಟು ಹುರಿದಿರೋ ಅಂಥ ಕಡಲೆಕಾಯಿ ಬೀಜನೂ ಸಹ ಇದರೊಂದಿಗೆ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಲೈಟಾಗಿ ಹುರಿದಾದ್ಮೇಲೆ ಇದಕ್ಕೆ ಒಂದು 2 ಹಸಿಮೆಣಸಿನ್ಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 3ರಿಂದ 4 ಕೆಂಪು ಮೆಣಸಿನ್ಕಾಯಿನೂ ಸಹ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ, ಕೆಂಪು ಮೆಣಸಿನ್ಕಾಯಿ ಹಾಕಿದ ಮೇಲೆ ಕೆಲವು ಕರಿಬೇವಿನ ಎಲೆನೂ ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು, ಬೇಳೆ ಕಲರು ಚೆನ್ನಾಗಿ ಚೇಂಜ್ ಆಗಿದೆ. ಇದು ತುಂಬಾ ಮುಖ್ಯ ಅವಲಕ್ಕಿ ಉಪ್ಪಿಟ್ಟಿಗೆ ಒಂದು ಕ್ರಂಚಿ ಟೆಕ್ಸ್ಚರ್ ಕೊಡೋದಕ್ಕೆ. ಇದಾದಮೇಲೆ ಒಂದು 1/4 ಟೀ ಸ್ಪೂನಷ್ಟು ಇಂಗಿನ ಪುಡಿನ ಸೇರಿಸ್ತಾ ಇದ್ದೀನಿ. ಇದರೊಂದಿಗೆ ನೀವು 1 ಇಂಚಿನಷ್ಟು ಶುಂಠಿನ ತುರ್ಕೊಂಡು ಸಹ ಸೇರಿಸ್ಕೋಬೋದು, ರುಚಿ ಚೆನ್ನಾಗಿ ಬರುತ್ತೆ. ಇವತ್ತು ನಾನು ಶುಂಠಿನ ಸೇರಿಸ್ತಾ ಇಲ್ಲ, ಶುಂಠಿ ಸೇರಿಸಿದ್ರೆ ಅದ್ಭುತವಾದಂಥ ಫ್ಲೇವರ್ ಕೊಡುತ್ತೆ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ದಪ್ಪ ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಹಾಕಿ ಲೋ ಫ್ಲೇಮಲ್ಲಿ ಇದನ್ನು ನಾವು ಬಾಡಿಸ್ಕೋಬೇಕಾಗುತ್ತೆ. ಎಲ್ಲಿವರೆಗೆ ಅಂದರೆ ಲೈಟಾಗಿ ಗಾಜಿನ ಥರ ಆಗಬೇಕು, ಕಲರ್ ಚೇಂಜ್ ಆಗಬಾರ್ದು. ಈರುಳ್ಳಿನ ಬಾಡಿಸ್ಕೋಬೇಕಾದ್ರೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿನ ಸೇರಿಸ್ತಾ ಇದ್ದೀನಿ. ಅವಲಕ್ಕಿನ ಬೇಯಿಸಬೇಕಾದ್ರೆ ಅವಲಕ್ಕಿಗೋಸ್ಕರ ಉಪ್ಪಿನ ಪುಡಿನ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಈರುಳ್ಳಿ ಒಗ್ಗರಣೆಗೋಸ್ಕರ ಉಪ್ಪಿನ ಪುಡಿನ ಹಾಕ್ಕೊಂಡು ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಸಿಂಪಲ್ ಆಗಿರೋಂಥ ಒಗ್ಗರಣೆ ರೆಡಿಯಾಗಿದೆ. ಈರುಳ್ಳಿ ಬೇಕು ಅಂದರೆ ಹಾಕ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡಬಹುದು. ನಾನಿವತ್ತು ಈರುಳ್ಳಿನ ಹಾಕಿದ್ದೀನಿ. ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಗಾಜಿನ ಥರ ಆಗಿದೆ ಅಂದಾಗ ಫ್ಲೇಮ್ನ ಲೋನಲ್ಲೇ ಇಟ್ಕೊಂಡು
ಮೊದಲೇ ಬೇಯಿಸಿಟ್ಕೊಂಡಂಥ ಅವಲಕ್ಕಿನ ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಷ್ಟೇ. ಒಂದು ಸಾರಿ ಈ ಒಗ್ಗರಣೆ ಅವಲಕ್ಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂದರೆ ರುಚಿಯಾದಂಥ ಅವಲಕ್ಕಿ ಉಪ್ಪಿಟ್ಟು ರೆಡಿ. ಮತ್ತೆ ಮತ್ತೆ ಬೇಯಿಸೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಅವಲಕ್ಕಿನ ನಾವು ಆಗಲೇ ಆವಿನಲ್ಲಿ ಬೇಯಿಸಿ ರೆಡಿ ಮಾಡ್ಕೊಂಡಿರೋದ್ರಿಂದ ಒಗ್ಗರಣೆಯೊಂದಿಗೆ ಮಿಕ್ಸ್ ಆದರೆ ಸಾಕಷ್ಟೇ. ಆಮೇಲೆ ಧಾರಾಳವಾಗಿ ಕೊತ್ತಂಬರಿ ಎಲೆನ ಸೇರಿಸ್ತಾ ಇದ್ದೀನಿ. ಇದರೊಂದಿಗೆ ನೀವು ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಇದ್ದರೆ ಹಾಕಿ, ಫ್ಲೇವರು ಸಹ ಚೆನ್ನಾಗಿ ಬರುತ್ತೆ. ಜೀರಿಗೆ ಪುಡಿಯೊಂದಿಗೆ 3ರಿಂದ 4 ಟೇಬಲ್ ಸ್ಪೂನಷ್ಟು ಫ್ರೆಶ್ ಆಗಿರೋಂಥ ತುರಿದಿರೋಂಥ ಕಾಯಿ ತುರಿ ಸೇರಿಸೋದು ಚೆನ್ನಾಗಿರುತ್ತೆ. ಇವತ್ತು ನಾನು ಹಾಕಿಲ್ಲ, ಕಾಯಿ ತುರಿ ಹಾಕಿ ತುಂಬಾ ರುಚಿಯಾಗಿ ಬರುತ್ತೆ. ಕೊತ್ತಂಬರಿ ಎಲೆ, ಜೀರಿಗೆ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಫ್ಲೇಮನ್ನು ಆಫ್ ಮಾಡ್ಕೊಬಿಟ್ಟಿದ್ದೀನಿ. ಯಾಕೆ ಅಂತಂದರೆ ಈಗ ಆಗಲೇ ಚೆನ್ನಾಗಿ ಬೆಂದಿರೋದ್ರಿಂದ ಮತ್ತೆ ಮತ್ತೆ ನಾವು ಬೇಯಿಸೋಂಥ ಅವಶ್ಯಕತೆ ಇಲ್ಲ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಲಾಸ್ಟಿಗೆ ನಿಮಗೆ ಎಷ್ಟು ಹುಳಿ ಬೇಕೋ ಅಷ್ಟು ನಿಂಬೆ ಹಣ್ಣಿನ ರಸನ ಹಾಕಿಬಿಟ್ಟು ಮಿಕ್ಸ್ ಮಾಡಿದರೆ ರುಚಿಯಾದಂಥ ಅವಲಕ್ಕಿ ಉಪ್ಪಿಟ್ಟು. ಸಿಂಪಲ್ಲಾಗೇನೋ ಮಾಡಬಹುದು, ಆದರೆ ಪರ್ಫೆಕ್ಟಾಗಿ ಮಾಡೋದಕ್ಕೆ ಈ ಮೆಥಡ್ನ ಉಪಯೋಗಿಸಿ ಮಾಡಿ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡೆ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.